ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದುಬಿಟ್ಟು ಗುಲಾಬ್ ಜಾಮೂನು. ಅದು ಮಾಡೋಕ್ಕೆ ಏನೇನು ಬೇಕಂತ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ನೋಡಿರಿ. ಫಸ್ಟ್ ನಾವು ಜಾಮೂನ್ ಮಿಕ್ಸ್ ತೊಗೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಪುಡಿ ಮಾಡ್ಕೊಬೇಕ್ರಿ ಫಸ್ಟ್. ಆಮೇಲೆ ಒಂದು ಕಪ್ಪಷ್ಟು ಏನು ಹಾಲು ತೊಗೊಳ್ರಿ. ಹಸಿ ಹಾಲಾದರೂ ಓಕೆ, ಕಾಸಿದ ಹಾಲು ತಣ್ಣಗಾಗಿದ್ರು ಓಕೆ. ಅದನ್ನು ಸ್ವಲ್ಪ ಹಾಕ್ಕೊಂಡು ನಾದ್ಕೊಳ್ರಿ. ಒಂದು ಸ್ವಲ್ಪ ಚಪಾತಿ ಹಿಟ್ಟಿಂದ ಥರ ಆಗಬೇಕದು. ಅದಾದಮೇಲೆ 10 ಮಿನಿಟ್ಸ್ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. 10 ಮಿನಿಟ್ಸ್ ಆದಮೇಲೆ ಏನು ಮಾಡಬೇಕು, ಮತ್ತೆ ಪುನಃ ನಾದಬೇಕ್ರಿ ಅದನ್ನು ಚೆನ್ನಾಗಿ. ಸೊ ಅದು ಏನಾದರೂ ಕ್ರ್ಯಾಕ್ಸ್ ಬರೋದಿಲ್ಲ. ಸೊ ಒಂದು ಸ್ವಲ್ಪ ಕೈಗೆ ಏನು ಮಾಡಿರಿ, ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಸಣ್ಣ ಗಾತ್ರದಾಗ ಹಿಟ್ಟನ್ನ ತೊಗೊಳ್ರಿ. ಅದು ನಾದಿರೋದು ಮಿಕ್ಸ್ ತೊಗೊಂಡ್ಬಿಟ್ಟು ಲಡ್ಡು ಥರ ಮಾಡಿರಿ. ಒಂದು ಸ್ವಲ್ಪ ಸಣ್ಣ ಸ್ಮಾಲ್ ಶೇಪ್ನಾಗ ಮಾಡಿಕೊಡ್ರಿ. ಈ ಥರ ಇದೇ ಥರನ ರಿಪೀಟ್ ಮಾಡಿರಿ ಎಲ್ಲನೂ. ಒಂದು ಸ್ವಲ್ಪ ಸಣ್ಣ ತೊಗೊಂಡು ಎಷ್ಟು ಪ್ರೆಸ್ ಮಾಡಬೇಕು ಒಂದು ಸ್ವಲ್ಪ. ಸೊ ಪ್ರೆಷರ್ ಬಿದ್ದರೆ ಏನಾಗುತ್ತೆ, ಕ್ರ್ಯಾಕ್ ಆಗದೆ ಇರೋ ಥರ ಬರುತ್ತೆ. ಆಮೇಲೆ ಇನ್ನೊಂದು ಕಡೆ ಏನು ಮಾಡತ್ತೀನಿ ರೀ, ಒಂದು ಪಾತ್ರೆದಾಗ ನೀರು ತೊಗೊಂಡು, ಅಂದರೆ ಸಕ್ಕರೆ ಪಾಕ ಮಾಡೋಕ್ಕೆ ನಾನು ರೆಡಿ ಮಾಡ್ಕೊಳತ್ತೀನಿ ರೀ. ಒಂದು 3 ಗ್ಲಾಸಸ್ ನೀರು ಹಾಕಿಬಿಟ್ಟು ಒಂದು 6 ಸ್ಪೂನ್ ತೋರಿಸ್ತಿದ್ದೀನಲ್ರಿ, 6 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಮತ್ತು ಇಲಾಚಿ ಪುಡಿನ ಹಾಕ್ಕೊಡ್ರಿ. ಸೊ ಒಂದು ಕಡೆ ಅದು ಹಾಕ್ತಿರುತ್ತೆ, ಈ ಕಡೆ ಒಂದು ಕಡೆ ಎಣ್ಣೆ ಇಟ್ಕೊಳ್ರಿ ಕಾಯಕ್ಕೆ. ಸೊ ಇವೆಲ್ಲ ಈಗ ರೆಡಿ ಆಗಿದ್ದಾವೆ. ಓಕೆ, ಇವಾಗ ಸಿರಪ್ ರೆಡಿ ಆಗೈತಿ ನೋಡಿರಿ. ಸಿರಪ್ ರೆಡಿ ಆಗೈತಿ. ನಾನು ತೆಗೆದು ಸೈಡಿಗೆ ಇಟ್ಕೊತೀನಿ. ಎಣ್ಣೆನೂ ಗರಂ ಆಗೈತಿ ಒಂದು ಕಡೆ. ಸೊ ಏನು ಮಾಡ್ತೀನಿ, ಇವಾಗ ರೆಡಿ ಮಾಡಿ ಇಟ್ಕೊಂಡಿರೋ ಜಾಮೂನ ಫ್ರೈ ಮಾಡ್ಕೊತೀನಿ. ಒಂದೊಂದೇ ಆಗಿ ಹಾಕ್ಬೇಕ್ರಿ, ಇಲ್ಲಾಂತಂದ್ರೆ ಒಟ್ಟಿಗೆ ಹಾಕಿದ್ರೆ ಏನಾಗುತ್ತೆ, ಅಂಟ್ಕೊಳ್ಳುತ್ತೆ. ಸೊ ಆಮೇಲೆ ಬಿಡಿ ಆಗೋದಿಲ್ಲ ನೋಡಿರಿ. ಕಲರ್ ಚೇಂಜ್ ಆಗತ್ತೈತ್ರಿ. ಇದೇ ಥರನೇ ಫುಲ್ಲು ಈ ಥರ ಕಲರ್ ಚೇಂಜ್ ಆದ ತಕ್ಷಣ ನಾನು ತಗೊತೀನಿ. ರಿಮೈನಿಂಗ್ ಇರೋ ಜಾಮೂನ್ಸು ನಾನು ಫ್ರೈ ಮಾಡ್ಕೊಳತ್ತೀನಿ. ಸೊ ಸೇಮ್ ಮೊದಲು ಪ್ರೊಸೆಸ್ನ ಮಾಡಿದ್ಮೇಲೆ ಹಾಗೇ ಸೇಮ್ ಕಲರ್ ಚೇಂಜ್ ಆದ ತಕ್ಷಣ ನಾನು, ಅಂದರೆ ಒಳಗೆಲ್ಲ ಫ್ರೈ ಆಗಿರುತ್ತೆ, ತಗೊಬೇಕು. ಸೊ ಡೈರೆಕ್ಟ್ ತೆಗೆದು ಸಿರಪ್ಪಿಗೆ ಹಾಕಬಾರ್ದು. ಇವಾಗ ನೋಡಿರಿ, ನಾನು ತೆಗೆದಿಟ್ಟಿದ್ನಲ್ಲ ಸಿರಪ್, ರೆಡಿಯಾಗಿರೋ ಸಿರಪ್ನಾಗ ಇದು ಜಾಮೂನು ಹಾಕತ್ತೀನಿ. ಫ್ರೈ ಮಾಡಿರೋ ಜಾಮೂನು ಹಾಕ್ಕೊಬೇಕು. ಸೊ ಅವರ್ ಜಾಮೂನ್ ಈಸ್ ರೆಡಿ. ಸೊ ನೀವು ಟ್ರೈ ಮಾಡಿರಿ ಮನೇಲಿ. ಅವತ್ತೇ ತಿನ್ನೋಕ್ಕಿಂತ ಓಕೆ, ಗರಮ್ಮು ಚೆನ್ನಾಗಿರುತ್ತೆ, ಬಟ್ 1 ಅವರ್ 2 ಅವರ್ಸ್ ಆದಮೇಲೆ ತಿಂದರೆ ಚೆನ್ನಾಗಿರುತ್ತೆ. ಸೊ ಅದು ಸಿರಪ್ ಎಲ್ಲನೂ ಒಳಗಡೆ ನುಂಗ್ಕೊಂಡಿರುತ್ತೆ. ಸೊ ಜಾಮೂನ್ ಈಸ್ ರೆಡಿ ಟು ಸರ್ವ್.